ಬೈ ಎಲೆಕ್ಷನ್ ಸೋಲಿನ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬಡಿದಾಟ, ಒಂದಷ್ಟು ತಿರುಗೇಟು, ಒಂದಷ್ಟು ಹೇಳಿಕೆಗಳು, ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ನಿಜವಾಗ್ಲೂ ಕೂಡ ರಾಜ್ಯ ಬಿಜೆಪಿಯ ಮನೆಯೊಂದು ಮೂರು ಬಾಗಿಲಾಗಿದೆ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿರುವಂತದ್ದು. ಜೊತೆಗೆ ಮೈತ್ರಿಯಲ್ಲಿರುವಂತಹ ಜೆಡಿಎಸ್ ಪಾರ್ಟಿಯಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದೆ. ಈ ಎಲ್ಲಾ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗಾಗಲೇ ಮಾಜಿ ಸಿಎಂ ಸದಾನಂದ ಗೌಡರು ಇದ್ದಾರೆ. ಅವ್ರ ಜೊತೆಗೆ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಸರ್, ಮೊದಲನೆಯದಾಗಿ ಚನ್ನಪಟ್ಟಣ ಸೇರಿದಂತೆ 3 ಬೈ ಎಲೆಕ್ಷನ್ ಅಲ್ಲಿ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರಿ. ಈಗ ಒಂದಷ್ಟು ಹೀನಾಯ ಸೋಲಾಗಿದೆ. ಮೊದಲ ರಿಯಾಕ್ಷನ್ ಏನು? ಪ್ರಾಯಶಃ ಉದಾಹರಣೆಗಳು ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಡೀ ದೇಶದ ಉದಾಹರಣೆ ನೋಡಿದ್ರು ಕೂಡ ನಮಗೆ ಒಂದಷ್ಟು ರೀತಿಯಲ್ಲಿ ಇವತ್ತು ಕಾಣ್ತಾ ಇರುವಂಥದ್ದು ಯಾವ ನಿಮ್ಮ ಒಂದು ನಿಮಿಷ ಇವತ್ತು ಇಡೀ ದೇಶದಲ್ಲಿ ನೋಡಿದ್ರು ಕೂಡ ಯಾವ ರಾಜ್ಯದಲ್ಲಿ ಆ ರಾಜ್ಯದ ಆಡಳಿತ ನಡೆಸುವಂಥ ಪಕ್ಷಗಳಿಗೆ ಎಲ್ಲ ಕಡೆಗಳಲ್ಲಿ ಕೂಡ ಇವತ್ತು ಗೆಲುವಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಕರ್ನಾಟಕ ಮಾತ್ರ ಅಲ್ಲ, ಅದು ಬೇರೆ ಬೇರೆ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಉತ್ತರ ಪ್ರದೇಶದಿಂದ ಹಿಡಿದು, ನಿಮ್ಮ ವೆಸ್ಟ್ ಬೆಂಗಾಲಿಂದ ಹಿಡಿದು, ಕರ್ನಾಟಕದಿಂದ ಹಿಡಿದು, ಎಲ್ಲೆಲ್ಲಿ ಯಾವ ಪಕ್ಷದ ಆಡಳಿತ ಇದೆಯಾ ಆ ಪಕ್ಷಕ್ಕೆ ಗೆಲುವಾಗಿರುವಂಥದ್ದು ಸ್ವಾಭಾವಿಕ. ಆದರೆ ನಾವು ಎಲ್ಲವನ್ನ ಒಂದೇ ರೀತಿಯಲ್ಲಿ ನೋಡುವಂಥದ್ದು ಸರಿಯಲ್ಲ. ಕರ್ನಾಟಕದ ರಾಜಕೀಯ ವಿದ್ಯಮಾನವೇ ಇಡೀ ದೇಶದಲ್ಲಿ ಒಂದು ವಿಚಿತ್ರವಾದಂಥ ವಿದ್ಯಮಾನ. ಕೇವಲ 1.5 ವರ್ಷದ ಅವಧಿಯಲ್ಲಿ ಇಷ್ಟು ದೊಡ್ಡ ಒಂದು ದುರಾಡಳಿತ ಇಡೀ ದೇಶದ ಚರಿತ್ರೆಯಲ್ಲಿ ಯಾವ ರಾಜ್ಯದಲ್ಲಿ ಕೂಡ ನಡೆಯಲಿಲ್ಲ. ಒಂದು ಮೊನ್ನೆವರೆಗೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ 2-3 ಗುಂಪುಗಳ ಪೈಪೋಟಿಗಳು, ಅದರ ನಂತರದ ಹಗರಣಗಳು, ಪ್ರಾಯಶಃ ಕಾಂಗ್ರೆಸ್ ದೇಶದಲ್ಲಿ ಆಡಳಿತ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಏನು ಹಗರಣಗಳು ನಡೀತೋ, ಭ್ರಷ್ಟಾಚಾರಗಳು ನಡೀತೋ, ಅದನ್ನು ಮೀರಿಸುವಂತ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರ ಇದ್ದದನ್ನು ನಾವು ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಜನ ಆಶೀರ್ವಾದ ನಮ್ಮ ಪರವಾಗಿ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಇತರ ರಾಜ್ಯಗಳಿಗೆ ಕರ್ನಾಟಕವನ್ನು ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ನಾವು ಆಲೋಚನೆ ಮಾಡಿದ್ದೆವು. 2 ಮುಖ್ಯಮಂತ್ರಿಗಳ ಮಕ್ಕಳೇ ಅಖಾಡಕ್ಕೆ ಇಳಿದು ಕೂಡ ನಮಗೆ ಆದಂಥ ಸೋಲು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ, ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಒಂದು ರೀತಿಯಲ್ಲಿ ಇವತ್ತಿನ ರಾಜಕೀಯ ವಾತಾವರಣವನ್ನು ತುಲನೆ ಮಾಡುವವರಿಗೆಲ್ಲ ಬೇಸರ ಆಗಿರುವಂಥ ಸಂಗತಿಗಳು. ನಾವು ಕೂಡ ಇಷ್ಟು ದೊಡ್ಡ ರೀತಿಯ ಸೋಲಾಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿಲ್ಲ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು JDS ಜೊತೆಯಾಗಿರಲಿಲ್ಲ. ಇವತ್ತು JDS ನಾವು ಜೊತೆಯಾದ ಮೇಲೆ, ವಿಶೇಷವಾಗಿ ಹಳೆ ಮೈಸೂರಿನ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮುನ್ನಡೆ ಸಿಕ್ಕಿತ್ತು. 14ರಲ್ಲಿ 12 ಸ್ಥಾನಗಳನ್ನು ಆ ಭಾಗದಿಂದ ಪಡ್ಕೊಳ್ಳುವಂಥದ್ದು ನಮ್ಮ ಆಗಿತ್ತು. ಇದನ್ನೆಲ್ಲವನ್ನು ನೋಡಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇತ್ತು, ಹಾವೇರಿ ಮತ್ತು ಚನ್ನಪಟ್ಟಣ ನಾವು ಗೆಲ್ತೇವೆ ಅಂತೇಳಿ. ಆದರೆ ಅತ್ಯಂತ ದೊಡ್ಡ ಒಂದು ಹಿನ್ನಡೆ ಆಗಿರುವಂಥದ್ದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಕಾರಣಗಳು, ಉದಾಹರಣೆಗಳು ಬೇರೆ ಬೇರೆ ನಾವು ಹೇಳ್ಬೋದು. ಸರ್, ಇಲ್ಲಿ ಚನ್ನಪಟ್ಟಣ ವಿಚಾರಕ್ಕೊಂದು ಬರ್ತೀನಿ. ಭಗೀರಥ ವಿಚಾರ ಚರ್ಚೆ ಬಂತು. ನೀವು ಕೂಡ ಅಲ್ಲೋಗಿ ಪ್ರಚಾರ ಮಾಡ್ಬೇಕಾದ್ರೆ ಹೇಳಿದ್ರಿ, ಭಗೀರಥ ನಿಜವಾಗ್ಲೂ ಕೂಡ ನಾನು CP ಯೋಗೇಶ್ವರ್ ಅಲ್ಲ ಅಂದ್ರಿ. ಬಟ್ ಅಲ್ಲಿನ ಇವತ್ತಿನ ಈ ಫಲಿತಾಂಶಗಳು ನೋಡಿದಾಗ ಈ ಭಗೀರಥ ಯಾರು ಅಂತ ಅನ್ಸುತ್ತೆ? ಖಂಡಿತವಾಗಿಯೂ ನಾನು ಒಪ್ಪಿಕೊಳ್ತೀನಿ. ಅಂದಿನ ದಿನಗಳಲ್ಲಿ ಅದರ ಹಿಂದೆ ಯೋಗೇಶ್ವರರು ಶಾಸಕರಾಗಿ ಆ ಭಾಗದಲ್ಲಿ ಇದ್ರೂ ಕೂಡ ಏನು ಮಾಡಲಿಕ್ಕೆ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಓಲ್ಡ್ ಮೈಸೂರು ಭಾಗಗಳಲ್ಲಿ ನಾವು ನಿಶ್ಚಯ ಮಾಡಿದ್ದೆವು. ಓಲ್ಡ್ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೇಸನ್ನು ಮತ್ತೆ ಕಟ್ಟಬೇಕು ಅಂತ ಹೇಳುವುದಕ್ಕೆ ಬೇಕಾಗಿ ಅದು ಮಂಡ್ಯ ಇರ್ಬೋದು, ಮೈಸೂರಿನ ಭಾಗದಲ್ಲಿರ್ಬೋದು, ಕೋಲಾರಕ್ಕೆ ನಿಮ್ಮ ಎತ್ತಿನ ಹೊಳೆದ್ದು ಯೋಜನೆಗಳಿರ್ಬೋದು, ಇಲ್ಲಿ ಕೆರೆ ತುಂಬಿಸುವಂಥ ಯೋಜನೆಗಳಿರ್ಬೋದು, ಹಾಸನದಲ್ಲಿದ್ದಂಥ ಮೆಡಿಕಲ್ ಕಾಲೇಜು ಮತ್ತು ಅಲ್ಲಿರುವಂಥ ಬೇರೆ ಬೇರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಕೊಟ್ಟಂಥ ಒಂದು ಸಹಾಯಗಳಿರ್ಬೋದು, ಮಂಡ್ಯದಲ್ಲಿ 2 ಸಕ್ಕರೆ ಕಾರ್ಖಾನೆಗಳು ಸ್ಥಗಿತವಾದನ್ನ ಮತ್ತೆ ಚಾಲನೆ ಕೊಡುವಂಥದ್ದಿರ್ಬೋದು, ಇದನ್ನೆಲ್ಲವನ್ನು ನಾವು ಮಾಡಿದ್ದೀವಿ. ಆದ ಕಾರಣ ನಮಗೆ ನಮ್ಮ ಮನಸ್ಸಲ್ಲಿತ್ತು, ಈ ಭಾಗದಲ್ಲಿ ಖಂಡಿತವಾಗಿ ಜನ ಆಶೀರ್ವಾದ ಮಾಡುವಂಥದ್ದು ಅದು ಅಂದಿನ ಆಡಳಿತ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಹಿಂದೆ ನಮ್ಮ ಜೊತೆ ಇವತ್ತು ಇರುವಂಥ ಕುಮಾರಸ್ವಾಮಿಯವರು 2 ಬಾರಿ ಅಲ್ಲಿ ಶಾಸಕರಾಗಿ ಆಯ್ಕೆ ಆದ ನಂತರ ಭಾರಿ ಒಳ್ಳೆಯ ಬಂಪರ್ ನಮಗೆ ಗೆಲುವು ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲಿತ್ತು.
ಆದರೆ ಜನ ಕೊಟ್ಟಂತ ತೀರ್ಮಾನವೇ ಬೇರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.